Everyone, once again, good evening. Welcome to the class. I hope I'm audible to everyone. Okay. So let us begin. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ನಿನ್ನೆ ಲಿಮಿಟ್ಸ್ ಅಂದ್ರೆ ಏನು ಇಂಟ್ರೊಡಕ್ಷನ್ ನೋಡಿದ್ವಿ, ಸ್ವಲ್ಪ ಆಲ್ಜಿಬ್ರೈಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ವಿ. ಲಿಮಿಟ್ ಅಂದ್ರೆ ಏನು, whenever you have a function y equals to f of x defined with the independent variable x and dependent variable y. ಓಕೆ, ಸೊ ನಿಮ್ಗೆ ಸಿಂಪಲ್ ಎಕ್ಸ್ ವ್ಯಾಲ್ಯೂ ಹಾಕ್ತಾ ಹೋದ್ರೆ y ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ನಿಮ್ಗೆ ಡೊಮೈನ್, ರೇಂಜ್, ಗ್ರಾಫ್ ಆಫ್ ದ ಫಂಕ್ಷನ್, ಎವ್ರಿಥಿಂಗ್ ವಿ ನೋ. At certain value of x, suppose at certain value of x, if the function is in the indeterminate form, okay, if the function is in the indeterminate form, andre you are not able to find the value at certain value, say x equals to a. Avaga now function nalli instead of taking x equals to a, now ಏನು ಮಾಡ್ತೀವಿ, we take a value which is very near to a, andre x approaches a. And when x approaches a, it could be from left hand side, it could be from right hand side. Howda? And when you take the limit, ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದನು ಅಥವಾ ರೈಟ್ ಹ್ಯಾಂಡ್ ಸೈಡ್ ಇಂದನು ಈ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಒಂದೇ ವ್ಯಾಲ್ಯೂ ಬರ್ಬೇಕು. ಓಕೆನಾ? ಸೊ ಈಗೇನೋ ಒಂದು ಲೆಫ್ಟ್ ಹ್ಯಾಂಡ್ ನನಗೆ ನಿಯರ್ ಟು 3 ಬರ್ತಾ ಇದ್ರೆ ರೈಟ್ ಹ್ಯಾಂಡ್ ಕಡೆಯಿಂದನು ನಿಯರ್ ಟು 3 ಅಂತಾನೆ ಬರ್ಬೇಕು. ದೆನ್ ವಿ ಸೇ ದಟ್ ದ ಲಿಮಿಟ್ ಎಕ್ಸಿಸ್ಟ್. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಫ್ ದ ಫಂಕ್ಷನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಇಲ್ಲೇನೋ ಒಂದು ಈ ವ್ಯಾಲ್ಯೂಗೆ ಓಪನ್ ಹೋಲ್ ಇದೆ ಅಂತ ಅನ್ಕೊಳ್ಳಿ, ದಟ್ ಇಸ್ ಇನ್ ದಿಸ್ ಪಾಯಿಂಟ್ if the function is indeterminate. ಈಗ LHL ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ಫೈಂಡ್ ಮಾಡಿದಾಗ ಇದೇನೋ ಬಂದು ಇಲ್ಲಿ ಮೀಟ್ ಆಗ್ತಾ ಇದೆ, ಆದ್ರೆ ರೈಟ್ ಹ್ಯಾಂಡ್ ವ್ಯಾಲ್ಯೂ ಬಂದು ಏನೋ ಬಂದು ಈ ತರ ಇಲ್ಲೇನೋ ಮೀಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಇದು ಒಂದು 2 ಅನ್ಕೊಳ್ಳಿ, ಇದೇನೋ ಒಂದು 1 ಅಂತ ಅನ್ಕೊಳ್ಳಿ. ಈಗ ನೋಡ್ಬೋದು, ಯು ಆರ್ ನಾಟ್ ಏಬಲ್ ಟು ಫಿಲ್ ದ ಗ್ಯಾಪ್ ದೇರ್. ಕರೆಕ್ಟ್? ಹಾಗಾದ್ರೆ ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಅಂಡ್ ದಿಸ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಕಂಟಿನ್ಯೂಸ್ ಅಂಡ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್. ಒಂದ್ಸಲ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಗೊತ್ತಾದ್ರೆ ಡಿಫ್ರೆನ್ಸಿಯೇಷನ್ ಅರ್ಥ ಆಗುತ್ತೆ. ಸರಿ, ನಿನ್ನೆ ಆಲ್ಜಿಬ್ರಾ ಮೇಲೆ ಮಾಡಿದ್ವಿ, ಇವತ್ತು ಟ್ರಿಗ್ನೋಮೆಟ್ರಿಕ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಮೇಲೆ ಮಾಡೋಣ ಪ್ರಾಬ್ಲಮ್ಸ್. So these are very 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 important results. These are all results. Idu sin x by x equals to 1 when you get 0 by 0. Ade tara this is for when you get 0 by 0. Idu kuda when you get 0 by 0. As limit as x tends to 0, sin x by x is 1, tan x by x is 1, tan x minus a by x minus a is 1. Similarly, sin is also 1. 1 minus cos x divided by x. This is again for what? 0 by 0. Okay, idu nimdu NCERT alli ishtu prescribed ide with proof. Sin x by x proof madidira, tan x by x madidira, 1 minus cos x by x madidira. Idu without proof. I guess idu prescribed proof illa nimge, but tumba andre tumba important. As x tends to 0, log of 1 plus x divided by x is always equal to 1. Ade tara as x tends to 0, again here you will get 0 by 0 form only. Okay na? So 0 by 0 form ge e to the power x minus 1 divided by x ಯಾವಾಗಲೂ 1 ಆಗಿರುತ್ತೆ. ಇದು ಕೂಡ a to the power x minus 1 by x is always log a. ಆಮೇಲೆ 1 plus x to the power 1 plus x as x tends to 0. Okay, as x tends to 0 ಇದು ಯಾವಾಗಲೂ e ಆಗಿರುತ್ತೆ. ಇದು ಯಾವಾಗ ಇದು 0 by 0 ಗೆ, ಇದು 0 by 0 ಗೆ, ಆದ್ರೆ ಇಲ್ಲಿ ನೋಡಿ x tends to 0 ತಗೊಂಡ್ರೆ ಏನ್ ಸಿಗುತ್ತೆ? 1 plus 0 to the power 1 by 0. ಇದೇನಾಯ್ತು? 1 to the power infinity. ಯಾಕೆ? 1 by 0 ಇನ್ಫಿನಿಟಿ ಆಯ್ತು. ಸೊ ಇದೇನ್ ಲಾಸ್ಟ್ ರಿಸಲ್ಟ್ ಇದೆ, ಇದು 1 by infinity ಗೆ ಇದು ಯಾವಾಗ್ಲೂ ವ್ಯಾಲ್ಯೂ ಏನಂತಾನೆ ಇರುತ್ತೆ? e ಅಂತಾನೆ ಇರುತ್ತೆ. ಯಾವ ಫಾರ್ಮ್ ನಲ್ಲಿ ಇರ್ಬೇಕು? 1 plus x to the power 1 by x. ಓಕೆ, ಸೊ ಇಷ್ಟು ನಿಮ್ಗೆ ರಿಸಲ್ಟ್ಸ್ ಇದಾವೆ. ಈ ರಿಸಲ್ಟ್ಸ್ ಅನ್ನ ಐ ಹೋಪ್ ನಿನ್ನೆ ನೀವು ಬರ್ಕೊಂಡಿದ್ದೀರಾ ಅನ್ಕೊಂತೀನಿ. ಇಲ್ಲ ಅಂದ್ರೆ ಅಗೇನ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಟುಡೇ. ಇಲ್ಲಿ ಮತ್ತೊಂದು ರಿಸಲ್ಟ್ ಇಲ್ಲ, ನಾನು ಬರೀತೀನಿ. ಪ್ಲೀಸ್ ಮೇಕ್ ಶೋರ್ ದಟ್ ಯು ವಿಲ್ ಮೇಕ್ ಅ ನೋಟ್ ಆಫ್ ದಿಸ್. ಈ ರಿಸಲ್ಟ್ ನಿಮ್ಗೆ ಹೈಯರ್ ಪ್ರಾಬ್ಲಮ್ಸ್ ಆಫ್ ಸಿಇಟಿ ಅಥವಾ ಜೆಇ ಅಲ್ಲಿ ಯೂಸ್ ಆಗುತ್ತೆ. ದಿಸ್ ಇಸ್ ಫಾರ್ 1 to the power infinity. Okay, so if you have a function in the form of this, okay, if you have a function in the form of f of x to the power g of x, ಇದು ನಿಮ್ಗೆ ಒಂದ್ ವೇಳೆ 1 to the power infinity ಬರ್ತಾ ಇದ್ರೆ ಈ ಲಿಮಿಟ್ ವ್ಯಾಲ್ಯೂ ಯಾವಾಗ್ಲೂ
ಇ ಟು ದ ಪವರ್ ಎಲ್ ಅಂತಾನೆ ಇರುತ್ತೆ. ಇದು ಯಾವಾಗ್ಲೂ ಎಲ್ ಅಂತಾನೆ ಇರುತ್ತೆ. ಓಕೆ, ಏನು ಎಲ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ಎಲ್ ವ್ಯಾಲ್ಯೂ ಅಂದ್ರೆ ಹೇಗ್ ಬರೀತೀರಾ, ಎಫ್ ಆಫ್ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್. ಓಕೆ, ಇದು ನಿಮ್ದು ರಿಸಲ್ಟ್, ಫಿಫ್ತ್ ರಿಸಲ್ಟ್. ಇಲ್ಲಿ 4 ಆದ್ಮೇಲೆ 1 ಟು ದ ಪವರ್, ಇದು ಕೂಡ 1 ಟು ದ ಪವರ್ ಇನ್ಫಿನಿಟಿಗೆ, ಇದು ಕೂಡ 1 ಟು ದ ಪವರ್ ಇನ್ಫಿನಿಟಿಗೆ. ಓಕೆ, so it depends on what kind of function is, it depends on what kind of limit is. 1 to the power infinity ಬಂದ್ರೆ f of x to the power g of x ವ್ಯಾಲ್ಯೂ ಯಾವಾಗ್ಲೂ, ಲಿಮಿಟ್ ವ್ಯಾಲ್ಯೂ ಯಾವಾಗ್ಲೂ e to the power l ಅಂತಾನೆ ಇರುತ್ತೆ. l ವ್ಯಾಲ್ಯೂ is given by limit of f of x minus 1 into g of x. ಓಕೆ, ದಯವಿಟ್ಟು ಇದನ್ನ ಬರ್ಕೊಂಡ್ಬಿಡಿ, ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್. ನಿಮ್ಗೆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ನಲ್ಲಿ ಪ್ರೂಫ್ ಇಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. 1 ಟು ದ ಪವರ್ ಇನ್ಫಿನಿಟಿ ಬರ್ತಾ ಇದ್ರೆ ಈ ತರ ಫಂಕ್ಷನ್ ಅನ್ನ ಬರ್ಕೊಂಡು ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀವಿ. ಓಕೆ, ಐ ಗಿವ್ ಯು ಸಮ್ ಟೈಮ್, ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ದಿಸ್ ಇಸ್ when you have 1 to the power infinity indeterminate form. ಓಕೆ, ಎಸ್, ಬರ್ಕೊಂತ ಇದ್ರೆ ಬೇಗ ಬರ್ಕೊಳ್ಳಿ, ಅದರ್ವೈಸ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಡನ್. ಓಕೆ, ಇದು ಒಂದು ರಿಸಲ್ಟ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಸಮ್ ಟೈಮ್ಸ್ ದೀಸ್ ಆಲ್ ಆರ್ ರಿಸಲ್ಟ್ಸ್ ಫಾರ್ ಸಮ್ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಅಂದ್ರೆ ಏನಿಲ್ಲಿ ಆಂಗಲ್, ಕರೆಕ್ಟ್ ಅಲ್ವಾ? ಇಟ್ ಕ್ಯಾನ್ ಬಿ ಫಾರ್ ಆಂಗಲ್ ಎಕ್ಸ್, ಆಂಗಲ್ ಥೀಟಾ, ಆಂಗಲ್ ವೈ, ವಾಟ್ ಎವರ್ ಇಟ್ ಇಸ್. ಆಲ್ವೇಸ್ ರಿಮೆಂಬರ್ ಒನ್ ಮೋರ್ ಥಿಂಗ್, ಇಫ್ ಯು ವಾಂಟ್ ಟು ಚೇಂಜ್ ದ ಲಿಮಿಟ್, ಸರಿನಾ? ಈಗೇನೋ ಒಂದು ನಿಮ್ ಫಂಕ್ಷನ್ ಎಕ್ಸ್ ಮೈನಸ್ 2 ಅಂತ ಇದೆ, ಇದನ್ನ ನಿಮ್ಗೆ ಚೇಂಜ್ ಮಾಡ್ಬೇಕು, ಸರಿನಾ? ಅಂದ್ರೆ ಏನೋ ಎಕ್ಸ್ ಮೈನಸ್ 2 ಈಕ್ವಲ್ಸ್ ಟು ಟಿ ಅಂತ ಬರ್ಕೊಂಡ್ರೆ, ಈಗ ನಿಮ್ ಕ್ವೆಶನ್ ನಲ್ಲಿ ಸಪೋಸ್ ಎಕ್ಸ್ ಟೆನ್ಸ್ ಟು 2 ಅಂತ ಇದ್ರೆ, ಸೊ ನಿಮ್ಗೆ ಕೊಟ್ಟಿರೋ ಲಿಮಿಟ್ ಎಕ್ಸ್ ವೇರಿಯೇಬಲ್ ಇರುತ್ತೆ, ಹೌದಾ? ಕೊಟ್ಟಿರೋ ಲಿಮಿಟ್ ಎಕ್ಸ್ ವೇರಿಯೇಬಲ್ ಇದೆ, ಹಾಗಾದ್ರೆ ನೀವು ಲಿಮಿಟ್ ಕೂಡ ಚೇಂಜ್ ಮಾಡಬೇಕು. ಇಫ್ ಐ ಸಬ್ಟ್ರಾಕ್ಟ್ 2 ಆನ್ ಬೋತ್ ಸೈಡ್ಸ್, ವಾಟ್ ಐಲ್ ಗೆಟ್ ಹಿಯರ್? x minus 2 tends to 0. If x minus 2 tends to 0, but x minus 2 is what? T we have taken. So t tends to 0. Whenever you change the limit, whenever you change the variable, please make sure that you change the limit also. Very, very important. Variable ಬೇರೆ ಬರ್ದು ಲಿಮಿಟ್ ಅನ್ನ ಬೇರೆ ವೇರಿಯೇಬಲ್ ಗೆ ಬರಿಬಾರ್ದು, ಸರಿನಾ? So these points I wanted to tell. Now let us go with trigonometry examples today. Yes. Okay, very, very important. Please observe. ಆಮೇಲೆ ಇಲ್ಲಿ ಬರೋ ಟ್ರಿಗ್ನೋಮೆಟ್ರಿನ ನಾನು ಸಿಂಪಲ್ ಯಾವ್ದು ತಗೊಂಡಿಲ್ಲ. NCERT ಅಲ್ಲಿ ಮತ್ತೆ ನಿಮ್ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ನಲ್ಲಿ ಬರುತ್ತೆ, ಅದನ್ನೆಲ್ಲ ಮಾಡ್ತೀರಾ. ಸೊ ಐ ಹ್ಯಾವ್ ಗಾನ್ ಫಾರ್ ಡೈರೆಕ್ಟ್ಲಿ ಸಮ್ ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ ಓನ್ಲಿ. ಏನಿದೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1, square root of 1 minus cos 2x minus 1 divided by x minus 1. ಈಗ ನೀವು x tends to 1 ತಗೊಂಡ್ರೆ ನೋಡ್ಬೋದು, ನಿಮ್ಗೆ ಕ್ಲಿಯರ್ ಆಗಿ 0/0 ಫಾರ್ಮ್ ಬರ್ತಾ ಇದೆ, ಕ್ಲಿಯರ್ ಆಗಿ, ಹೌದಾ? ಯಾಕಂದ್ರೆ x minus 1 1 minus 1 0 ಆಯ್ತು, ಇಲ್ಲೂ 1 minus 1 0 ಆಯ್ತು, cos 0 is 1, so 1 minus 1 is 0, correct? Okay, first you can apply the identity, then change or whatever. Suppose first I take x minus 1 equals to some theta. Okay, if I substitute like this, now since you have to change the limits also, where x is tending to 1, if I subtract 1 on both sides, I will get x minus 1 tends to 0. But what x minus 1 we have taken? Theta. So where theta will tend now? The theta will tend to 0. Fine. ಈಗ ಕೊಟ್ಟಿರೋ ಲಿಮಿಟ್ ತಗೊಳ್ಳೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1, ಇದನ್ನ ನಾವೇನ್ ತಗೊಂಡಿ? ಥೀಟಾ ಟೆನ್ಸ್ ಟು 0. ವಾಟ್ ಐ ಗೆಟ್ ಹಿಯರ್? ಕಾಸ್ 2 ಥೀಟಾ ಡಿವೈಡೆಡ್ ಬೈ ಥೀಟಾ. ಎಸ್, ಸ್ಟಿಲ್ ಇಫ್ ಯು ಟೇಕ್ ದ ಲಿಮಿಟ್, ಇಟ್ ಇಸ್ ಸ್ಟಿಲ್ 0/0 ಓನ್ಲಿ, ಸರಿನಾ? ಸೊ ಆಲ್ವೇಸ್ ಗೋ ಫಾರ್ ಕಾಸ್ 2 ಥೀಟಾ ಫಾರ್ಮುಲಾ. ಒಂದು ನಮ್ಗೆ ಏನ್ ಗೊತ್ತು? ಕಾಸ್ 2 ಥೀಟಾ, 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಆಮೇಲೆ ಒನ್ ಮೋರ್ ವಿ ನೋ, 1 minus 2 sin square theta. ಈಗ ನೋಡಿ, ಈ 1 minus cos theta ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಯಾಕಂದ್ರೆ ಇದನ್ನ ನೀವು ಈ ಕಡೆ ಹಾಕಿದ್ರೆ ಇದು 1 minus cos 2 theta ಆಯ್ತು, ಇದನ್ನ ಈ ಕಡೆ ತಗೊಂಡ್ಮೇಲೆ 2 sin square theta ಆಯ್ತು, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾನು ಹೇಗ್ ಬರಿಬಹುದು? ಲಿಮಿಟ್ ಸ್ಕ್ವೇರ್ ರೂಟ್ ಆಫ್ 2 sin square theta ಅಂತ ಬರಿಬಹುದು, ಡಿವೈಡೆಡ್ ಬೈ theta. ಫೈನ್, ವೇರ್ theta tends to 0. ನೆಕ್ಸ್ಟ್
ಲಿಮಿಟ್ as theta tends to 0. ಈಗ ಸ್ಕ್ವೇರ್ ರೂಟ್ ಆಫ್ 2 ಅಂತೂ 2 ಹಂಗೆ ಉಳಿತು. ಇಲ್ಲೇನಾಯ್ತು, ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಥೀಟಾ ಉಳಿತು ಡಿವೈಡೆಡ್ ಬೈ ಥೀಟಾ. ಈಗ ನೋಡಿ ನೆಕ್ಸ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಯೂಶುವಲಿ, ಈ ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಸೈನ್ ಥೀಟಾ ಅಂತ ಬರೆದ್ ಬಿಡ್ತೀರಾ. ಆದ್ರೆ when you take the square root, it could be plus, it could be minus. ಕರೆಕ್ಟ್ ಅಲ್ವಾ? ಇಟ್ ಕುಡ್ ಬಿ ಪ್ಲಸ್ ಆರ್ ಇಟ್ ಕುಡ್ ಬಿ ಮೈನಸ್. ನಾನು ಹೇಗ್ ಬರಿಬಹುದು ಇದನ್ನ? ರೂಟ್ 2 ಆಯ್ತು. ಇಟ್ ಕುಡ್ ಬಿ ಮಾಡ್ಯುಲಸ್ ಐ ಕ್ಯಾನ್ ಟೇಕ್. ವೈ? ಇಟ್ ಕುಡ್ ಬಿ ಪ್ಲಸ್ ಆರ್ ಇಟ್ ಕುಡ್ ಬಿ ಮೈನಸ್. ಎಸ್. ಸೊ ನೌ ವಾಟ್ ಐ ಹ್ಯಾವ್ ಟು ಟೇಕ್, ಎರಡು ವ್ಯಾಲ್ಯೂ ಇದ್ದಿದ್ರಿಂದ ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ತಗೋಬೇಕು. ವೇರ್ ಥೀಟಾ ಇಸ್ ಅಪ್ರೋಚಿಂಗ್ 0. ಫೈನ್. ನೌ ಐ ವಿಲ್ ಟೇಕ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಎಸ್, ಈ ರೂಟ್ 2 ಅಂತೂ ಕಾನ್ಸ್ಟಂಟ್ ಆಯ್ತು. Okay, now if theta approaches from left hand side, that means negative values of theta you have to take. ಅಂದ್ರೆ theta ಏನಾಯ್ತು? ನೆಗೆಟಿವ್ ಆಯ್ತು, ಹೌದಾ? ಸೊ ಸೈನ್ ಆಫ್ ಮೈನಸ್ ಥೀಟಾ. ಬಟ್ ವಾಟ್ ಇಸ್ ಸೈನ್ ಆಫ್ ಮೈನಸ್ ಥೀಟಾ? ಮೈನಸ್ ಸೈನ್ ಥೀಟಾ. ಸೊ ನಿಮ್ದು ಮಾಡ್ಯುಲಸ್ ಓಪನ್ ಮಾಡಿದ್ರೆ ಇದು ನೆಗೆಟಿವ್ ಇದೆ, ಹೌದಾ? ಈಗ ಇದೇನಾಯ್ತು, ಮೈನಸ್ ಅನ್ನ ಈ ಕಡೆ ಬರ್ಕೊಂಡ್ರೆ limit as theta tends to 0 sin theta by theta. Now by sandwich theorem we know that this value is 1. So ಇದೆಷ್ಟಾಯ್ತು? ಮೈನಸ್ ರೂಟ್ 2. ಈಗ ರೈಟ್ ಹ್ಯಾಂಡ್ ಲಿಮಿಟ್ ಗೆ ಬರೋಣ. ರೂಟ್ 2 ಲಿಮಿಟ್ theta tends to 0. Now theta is tending to 0 from right hand side. ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇಂದ ಅಪ್ರೋಚ್ ಆಗ್ತಾ ಇದೆ. ಸೊ ನಿಮ್ ಥೀಟಾ ಪಾಸಿಟಿವ್ ಇದೆ, ಹಾಗಾದ್ರೆ ಪಾಸಿಟಿವ್ ಆಫ್ ಸೈನ್ ಥೀಟಾನೇ ಉಳಿತು. ಈಗ ಬೈ ಸ್ಯಾಂಡ್ವಿಚ್ ಥಿಯರಮ್ ಈ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಸೊ ವಾಟ್ ಯು ಗಾಟ್? ರೂಟ್ 2. ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಮೈನಸ್ ರೂಟ್ 2, ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ರೂಟ್ 2 ವಿಚ್ ಆರ್ ನಾಟ್ ಈಕ್ವಲ್. ಇದಕ್ಕೆ ಏನಾಯ್ತು ಹಾಗಾದ್ರೆ? ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ. ಓಕೆ, ಯಾಕಂದ್ರೆ ಇಲ್ಲಿ ಏನ್ ತಗೋತೀರಾ, ಇದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು. ಥೀಟಾ ಇಸ್ ಟೆಂಡಿಂಗ್ ಟು 0 ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಬೋತ್. ಓಕೆ, ಸೊ ಇದು ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು. ಸೊ ಸಚ್ ಕೈಂಡ್ ಆಫ್ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗಡಿಬಿಡಿ ಮಾಡಿ ಇದನ್ನ ಈ ತರ ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ತರ ಬರೀಬಾರ್ದು. ಲಿಮಿಟ್ ಎಲ್ಲಿದೆ ಸ್ವಲ್ಪ ನೋಡ್ಕೋಬೇಕು. ಫೈನ್. ನೆಕ್ಸ್ಟ್ ಓಕೆ, ಏನಿದೆ? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ 2x ಡಿವೈಡೆಡ್ ಬೈ x. ಓಕೆ, ಈಗ ಈ ಕಾಸ್ 2x ಗೆ ನಾನು ಒಂದು ಐಡೆಂಟಿಟಿ ತಗೋಬಹುದು. ಆದ್ರೆ ಐಡೆಂಟಿಟಿ ತಗೊಂಡ್ರು ಕೂಡ ಅಂತದೇನು ಸಾಲ್ವ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಕಾಸ್ 2x ಐಡೆಂಟಿಟಿ ಏನಿದೆ? ಒಂದು 2 ಕಾಸ್ ಸ್ಕ್ವೇರ್ x ಮೈನಸ್ 1 ಅಂತ ಇದೆ, ಮತ್ತೊಂದು 1 ಮೈನಸ್ 2 ಸೈನ್ ಸ್ಕ್ವೇರ್ x. ಸೊ ಇದು ಹಂಗೆ ಉಳಿತು, ಏನ್ ಜಾಸ್ತಿ ಸಾಲ್ವ್ ಆಗಲ್ಲ. ನಮ್ ಕನ್ವೀನಿಯನ್ಸ್ಗೋಸ್ಕರ ಅಫ್ಕೋರ್ಸ್ ಇದಂತೂ 0/0 ನೇ ಬರುತ್ತೆ. ನೋಡಿ, cos 2x, x tends to 0, cos 0 is 1, 1 minus 1 0 ಆಯ್ತು, ಇದು ಕೂಡ 0 ಆಯ್ತು. ಸರಿನಾ? ಸ್ವಲ್ಪ ರಾಷನಲೈಸ್ ಮಾಡ್ಕೊಂಡು ಟ್ರೈ ಮಾಡೋಣ ಏನ್ ಸಿಗುತ್ತೆ. ಸೊ ದಿಸ್ ಇಸ್ ಅಂಡರ್ ದ ಸ್ಕ್ವೇರ್ ರೂಟ್ ಡಿವೈಡೆಡ್ ಬೈ x. We will multiply this with 1 plus, okay, 1 plus of this divided by 1 plus of cos 2x. Okay, next ಈಗ ಏನಿದೆ, ಈ ಸ್ಕ್ವೇರ್ ರೂಟ್ ಅಂತೂ ಹಂಗೆ ಉಳಿತು. ಇನ್ಸೈಡ್ ಯು ಹ್ಯಾವ್ a minus b into a plus b, which is a square minus b square. So 1 square 1 ಆಯ್ತು. cos 2x whole square cos 2x ಆಯ್ತು. ಸರಿನಾ? Okay, what I'll get here, where x is tending to 0, and here what is remaining? 1 plus cos 2x under the square root. Okay, yes, now just check what you'll get here. Okay, so ಏನೇನಾಯ್ತು? 1 second. Yes, okay. So we stopped here. If you apply the limit, still you will get 0/0 only. Correct? So ಈ cos 2x value ಗೆ ಬರ್ಕೊಳ್ಳೋಣ. Just now we wrote for cos 1 minus cos 2x. ಎಷ್ಟಾಗುತ್ತೆ? 2 sin square x ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಲಿಮಿಟ್ ಇಲ್ಲಿ ಏನಾಯ್ತು? As x tends to 0,
x tends to 0, this is 2 sine square x. Okay, 2 sine square x divided by x, this is 1 plus cos 2x. Okay, fine. ಇವಾಗ ಮತ್ತೆ ನಾವು ಈ ಸ್ಕ್ವೇರ್ ರೂಟ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಎಕ್ಸ್ ಇಸ್ ಅಪ್ರೋಚಿಂಗ್ 0. ಈ ರೂಟ್ 2 ಹಂಗೆ ಉಳಿತು. ಇಲ್ಲೇನ್ ಸಿಕ್ತು ನಿಮ್ಗೆ? ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ cos 2x under the root. Okay, please observe x is approaching 0. ಹೌದಾ? ಸೊ ಇದು x is approaching 0 under the square root. When you take, it could be plus or minus. Yes, so ಈಗ ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂಡ್ರೆ ಈ ರೂಟ್ 2 ಹಂಗೆ ಉಳಿತು. ಲಿಮಿಟ್ ಆಸ್ x tends to 0. sin x ಏನಾಗುತ್ತೆ? Sign of minus x, because x is approaching from left hand side, means it is taking negative x, minus x. What is sign of minus x? Minus sin x. Howda? Minus sin x divided by x. This is 1 plus root cos 2x. ಈಗ ನೋಡಿ, ಈ ರೂಟ್ 2 ಹಂಗೆ ಉಳಿತು. ಈ ಮೈನಸ್ ಇಲ್ಲಿ ಮೈನಸ್ ಹೊರಗಡೆ ಬಂತು. ಓಕೆ, ಲಿಮಿಟ್ sin x divided by x root 1 plus root cos 2x. Okay, now if this sin x by sandwich theorem ಇದು ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಕರೆಕ್ಟ್ ಅಲ್ವಾ? ಇದು 1 ಆಯ್ತು. ಇಲ್ಲೇನ್ ಸಿಗ್ತಾ ಇದೆ ನನಗೆ? 1 plus cos 0 is cos 0 I am getting. cos 0 ಅಂದ್ರೆ 1 ಆಯ್ತು. ಸೊ ಈ ರೂಟ್ 2 ಕ್ಯಾನ್ಸಲ್ ಆಯ್ತು, -1 ಅಂತ ಉಳಿತು. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡ್ರೆ x is approaching 0 from right hand side. Andre it is taking positive values of x. So what I'll get here? Sin x divided by x root of 1 plus root cos 2x. Okay, now ಈ sin x by x ಲಿಮಿಟ್ ಅಪ್ಲೈ ಮಾಡಿದ್ರೆ 1 ಆಯ್ತು. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಷ್ಟಾಯ್ತು? 1 plus cos 0 which is 1. ಈ ರೂಟ್ 2 ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತು? 1. So left hand limit is -1, right hand limit is 1, which are not equal. ಹಾಗಾದ್ರೆ ಏನಾಯ್ತು ಇದಕ್ಕೆ? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಇದೇನ್ ಸ್ಕ್ವೇರ್ ತಗೊಂತೀರಾ, ದಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್, ಬಿಕಾಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಪ್ಲಸ್. ಹೌದಾ? ಸ್ಕ್ವೇರ್ ಇಸ್ ಆಲ್ವೇಸ್ ಪ್ಲಸ್. ಅದ್ ನೆಗೆಟಿವ್ ಇದ್ರು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ರು ನೆಗೆಟಿವ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್. ಬಟ್ ಒಳಗಡೆ ಇನ್ಪುಟ್ ಪಾಸಿಟಿವ್ ಇತ್ತ ನೆಗೆಟಿವ್ ಇತ್ತ ಗೊತ್ತಿರಲ್ಲ. ಅಪ್ರೋಚ್ ಎಲ್ಲಿಂದ ಹೇಗೆ ಆಗ್ತಾ ಇದೆ? ಸಿನ್ಸ್ ಇಟ್ ಇಸ್ ಅಪ್ರೋಚಿಂಗ್ 0, ಲೆಫ್ಟ್ ಹ್ಯಾಂಡ್ ಇಂದನೂ ಆಗ್ತಾ ಇದೆ, ನೆಗೆಟಿವ್ ವ್ಯಾಲ್ಯೂಸ್ ಇಂದನೂ ಪಾಸಿಟಿವ್ ವ್ಯಾಲ್ಯೂಸ್ ಇಂದನೂ. ಸೊ ಯು ಹ್ಯಾವ್ ಟು ಟೇಕ್ ಬೋತ್ ದ ಪಾಸಿಬಲ್ ಕೇಸಸ್. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನಿದೆ? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು π/4. ಓಕೆ, cos x minus sin x, cos x plus sin x ಡಿನಾಮಿನೇಟರ್. ಈಗ ನೋಡಿ, ಲಿಮಿಟ್ ಅಪ್ಲೈ ಮಾಡಿದ್ರೆ 0/0 ಬರುತ್ತಲ್ಲ, ಬಿಕಾಸ್ cos π/4 is 1/√2, sin π/4 is 1/√2. ಇದು 0 ಆಯ್ತು. x minus π/4 minus π/4 0ನೇ ಆಯ್ತು. ಓಕೆ, ವಾಟ್ ವಿ ಕ್ಯಾನ್ ಡೂ now? Just observe here where x is approaching. Okay, where x is approaching π/4. Yes, what identity I can apply here? See here, ಏನಿದೆ ಫಂಕ್ಷನ್? cos x minus sin x divided by x minus π/4. ಇದು ನಿಮ್ದು f of x. ಸರಿನಾ? ಲಿಮಿಟ್ ಆಮೇಲೆ ಅಪ್ಲೈ ಮಾಡೋಣ. ದಿಸ್ ಇಸ್ cos x plus sin x. ಈ ತರ ನೀವು ಥರ್ಡ್ ಎಕ್ಸರ್ಸೈಸ್ ನಲ್ಲಿ ತುಂಬಾ ಎಕ್ಸಾಂಪಲ್ಸ್ ಮಾಡಿರ್ತೀರಾ, ನೆನ್ಪಿರ್ಬೋದು. ಈ ತರ ಬಂದಾಗ you go for dividing by cos x. ಯಾಕಂದ್ರೆ ಒಂದ್ ಐಡೆಂಟಿಟಿ ಸಿಗುತ್ತೆ ನಮ್ಗೆ. ಏನ್ ಐಡೆಂಟಿಟಿ? ಇಲ್ಲಿ cos x ಕ್ಯಾನ್ಸಲ್ ಆಯ್ತು, 1 ಉಳಿತು. ಇಲ್ಲಿ sin x by cos x tan x ಆಯ್ತು, ಡಿವೈಡೆಡ್ ಬೈ x minus π/4. ಓಕೆ, ಇಲ್ಲಿ 1 ಉಳಿತು, ಇಲ್ಲೂ ಕೂಡ tan x ಉಳಿತು. ಸರಿನಾ? ಇದನ್ನ ಸ್ವಲ್ಪ ಇಲ್ಲಿ ಹೀಗೆ ಬರ್ಕೊಳ್ಳೋಣ ಸದ್ಯಕ್ಕೆ. 1 ನಾನು tan π/4 ಅಂತ ಬರಿಬೋದಲ್ವಾ? ಯಾಕೆ? tan 45 is 1. ಓಕೆ, ಅದೇ ತರ ಈ tan x ಹಂಗೆ ಉಳಿತು, ಈ 1 ಪ್ಲಸ್ ಹಂಗೆ ಉಳಿತು. ಈ tan x ಅನ್ನ ನಾನು 1 into tan x ಅಂತ ಬರಿಬಹುದು. ಆ 1 ಅನ್ನ ಅಗೇನ್ ವಾಟ್ ವಿ ಕ್ಯಾನ್ ರೈಟ್? tan π/4 into tan x. Now if you observe, it is in the form of tan a minus tan b divided by 1 plus tan a into tan b, which is nothing but tan of a minus b.
Yes, so tan of a minus b. Okay, so ಇದು ಪೈ ಬೈ 4 ಮೈನಸ್ ಎಕ್ಸ್ ಆಯ್ತು, ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ಇಲ್ಲಿ ನನಗೆ ಪೈ ಬೈ 4 ಮೈನಸ್ ಎಕ್ಸ್ ಸಿಗ್ತಾ ಇದೆ. ಸೊ ಇದರಿಂದ ನಾನು ಇಲ್ಲಿ ಮೈನಸ್ ಹೊರಗಡೆ ತಗೊಂತೀನಿ, ಮೈನಸ್ ಹೊರಗಡೆ ತಗೊಂಡು ಈ ತರ ಬರ್ಕೊಂತೀನಿ. ಅಥವಾ ಯು ನಾಟ್ ಫಾರ್ ದಿಸ್, ಸಾರಿ, ಫಾರ್ ದ ನ್ಯೂಮರೇಟರ್. ಒನ್ ಸೆಕೆಂಡ್. Yes, so now you have got in the form of like this. Okay, now if you observe, now if I apply the limit, iga limit ge barana, where x is approaching pi by 4. Is it correct? Now I'll give you a moment, just think, do we have a result like this? Do we have a result like this? Please just observe. ನಾನು ನಿಮಗೆ ನಿನ್ನೆ ಒಂದು ಸ್ಕ್ರೀನ್ಶಾಟ್ ತಗೊಳಕ್ ಹೇಳಿದ್ದೆ, ಅದರಲ್ಲಿ ರಿಸಲ್ಟ್ ಇದೆ. ಇದು pi by 4 minus x. Okay, pi by 4 minus x. 1 second. Yes, I'll just display one result ಕೊಟ್ಟಿದ್ದೆ. This is always 1 if x tends to a. ಇದನ್ನ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಇಲ್ಲ ನಮಗೆ ನೆನಪಿಲ್ಲ ಅಂದ್ರೆ ಏನ್ ಮಾಡಬಹುದು, ಸಬ್ಸ್ಟಿಟ್ಯೂಟ್ pi by 4 minus x equals to some theta. Okay, now since x is tending to pi by 4, that means definitely theta will tend to 0. So ಇದೇನಾಗುತ್ತೆ, theta tends to 0, tan theta divided by theta, which is in the form of tan x by x as x tends to 0. And we know that this value is always 1 straight away. So what is your answer? Option B. Okay, ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇದು pi by 4 minus x ಎಲ್ಲ ಕಡೆ pi by 4 minus x. ಏನೇನ್ ಅಪ್ಲೈ ಮಾಡಿದ್ವಿ? ರಿಸಲ್ಟ್ ಯಾವುದು? tan theta by theta. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಏನೇನ್ ಯೂಸ್ ಮಾಡಿದ್ವಿ? ಅಸಂಪ್ಷನ್. ಏನ್ ಅಸಂಪ್ಷನ್? ಡಿವೈಡ್ ಬೈ ಕಾಸ್ ಎಕ್ಸ್. ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡಿದಾಗ 1 ಅನ್ನ tan pi by 4 ಅಂತ ಬರ್ಕೊಂಡ್ರೆ, ಯಾಕಂದ್ರೆ tan pi by 4 is 1, it took the form of tan a minus b. So this is the identity we applied. Okay, next. Yes, x is tending to infinity. Yes, so ಈಗ x is tending to infinity ಅಂದ್ರೆ infinity square plus ಅಗೇನ್ ಡಿನಾಮಿನೇಟರ್ ಇನ್ಫಿನಿಟಿ ಆಯ್ತಾ? ಹಾಗಾದ್ರೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಬರ್ತಾ ಇಲ್ಲ. ಇಟ್ ಈಸ್ ಎನ್ ಇನ್ಡಿಟರ್ಮಿನೇಟ್ ಫಾರ್ಮ್. ಹೌದಾ? ಅಡ್ಜಸ್ಟ್ ಮಾಡೋಣ. ವಾಟ್ ವಿ ಕ್ಯಾನ್ ಅಡ್ಜಸ್ಟ್? ಸಪೋಸ್ ಐ ಟೇಕ್ ಓನ್ಲಿ f of x right now, then we can apply the limit x square sin square x plus cos x. ಓಕೆ, ಸೊ ನಾನು ನಿಮ್ಗೆ ಹೇಳಿದೀನಿ, ಇನ್ಫಿನಿಟಿ ಫಾರ್ಮ್ ನಲ್ಲಿ ಬಂದ್ರೆ 1/∞ ಬರೆಯೋ ತರ ಟ್ರೈ ಮಾಡಿ ಬರ್ಕೊಳಕ್ಕೆ. ಓಕೆನಾ? ಈಗ ನೋಡಿ, ಇದು ನಿಮ್ದೇನ್ ನ್ಯೂಮರೇಟರ್ ಇದೆ, ಇದನ್ನ ನಾನು ಈ ತರ ಬರಿಬೋದಲ್ವಾ? ಯಾಕೆ? LCM ಏನಾಯ್ತು? x ಸ್ಕ್ವೇರ್ ಆಯ್ತಾ? ಸೊ x ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ x ಆಯ್ತು. ಆ ಒಂದ್ x ಸ್ಕ್ವೇರ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು. ಅಂಡರ್ ದ ಸ್ಕ್ವೇರ್ ರೂಟ್ ಇದೆ, ಹೇಗೆ ಅಡ್ಜಸ್ಟ್ ಮಾಡೋಣ ನೋಡೋಣ. ಅಗೇನ್ ದಿಸ್ ಐ ಕ್ಯಾನ್ ರೈಟ್ as 1 ಪ್ಲಸ್ cos x by x. ಕರೆಕ್ಟ್? ಯಾಕೆ? LCM ಮತ್ತೆ ಏನಾಯ್ತು? x ಆಯ್ತು. ಸೊ ಇಲ್ಲಿ x ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ, ಇಲ್ಲಿ x ಉಳಿಯುತ್ತೆ, ಇಲ್ಲಿ ಒಂದ್ x ಉಳಿತಾ ಇತ್ತು ಅಂಡರ್ ದ ಸ್ಕ್ವೇರ್ ರೂಟ್. ಅಂಡರ್ ದ ಸ್ಕ್ವೇರ್ ರೂಟ್ ಅಂದ್ರೆ ಆ x ಕ್ಯಾನ್ಸಲ್ ಆಯ್ತು. ಇರೋ ಫಂಕ್ಷನ್ ನಾವು ಯಾವುದೇ ತರ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಕರೆಕ್ಟಾ? ಓಕೆ, ಈಗ ನೆಕ್ಸ್ಟ್ ಇದನ್ನ ನಾನು ಏನ್ ಬರಿಬಹುದು? sin x by x ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಯಾಕೆ? ಸೈನ್ ಸ್ಕ್ವೇರ್ ಇದೆ, ಕಾಸ್ ಸ್ಕ್ವೇರ್, ಸಾರಿ x ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 1 plus cos x divided by x. So now this is your f of x. So now just observe, can we apply the limit? ಏನಿದೆ? x tending to infinity ಇದೆ. ಹೌದಾ? ಇನ್ಫಿನಿಟಿ ನಲ್ಲಿ now one fact you remember, if you are writing down, please write down this again.
These all shortcut results will help you. Okay, these all shortcut results will help you. Very important. As x tends to infinity. ಸರಿನಾ? ಇವಾಗ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಹೇಳುತ್ತೆ, sin x by x as x tends to infinity it is 0. Okay, so limit of f of x as x tends to infinity ತಗೊಂಡ್ರೆ limit as x tends to infinity. Okay, ಏನಾಯ್ತು, 1 plus sin x by x whole square 1 plus cos x by x. This is under the square root. So ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದು 0 ಸ್ಕ್ವೇರ್ ಆಯ್ತು, ಇದು ಕೂಡ 1 plus 0 ಆಯ್ತು. So this is 1 upon 1 which is 1. Which option is correct here? Option A. So ಇದೆಲ್ಲ ರಿಸಲ್ಟ್ಸ್ ಲಿಮಿಟ್ ಮೇಲೆ ತುಂಬಾ ಅಂದ್ರೆ ತುಂಬಾ ರಿಸಲ್ಟ್ಸ್ ಬರ್ತವೆ. ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಸ್ವಲ್ಪ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ತರ CET JE ಲೆವೆಲ್ಗೆ ಇದನ್ನೆಲ್ಲ ಸ್ವಲ್ಪ ಬರ್ಕೊಂಡ್ಬಿಡಿ. ಸಮಟೈಮ್ಸ್ ಪ್ರೂಫ್ ಇದೆ, ಸಮಟೈಮ್ಸ್ ನಿಮ್ಗೆ ಪ್ರಿಸ್ಕ್ರೈಬ್ಡ್ ಇಲ್ಲ ಪ್ರೂಫ್, ಬಟ್ ಬರ್ಕೊಂಡ್ಬಿಡಿ. ಓಕೆ, sin x by x as x tends to infinity. It is a fact. Fine. Next. ಏನಿದೆ, as x tends to 0, as x tends to 0, 1 minus cos mx, 1 minus cos nx. If you apply the limit, cos 0 is 1. 1 minus 1 0 ಆಯ್ತು, ಇದು ಕೂಡ 0 ನೇ ಆಯ್ತು. Okay, we have to apply the ಐಡೆಂಟಿಟಿ. ಈಗ ನೋಡಿ, ಕಾಸ್ 2x ಅನ್ನೋದು ಒಂದು ಐಡೆಂಟಿಟಿ ಗೊತ್ತು ನಮ್ಗೆ, ಏನು, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸರಿನಾ? ಇದರಿಂದ ನನ್ಗೆ ಏನ್ ಸಿಗುತ್ತೆ, 1 ಮೈನಸ್ ಕಾಸ್ 2x ಈಕ್ವಲ್ಸ್ ಟು 2 ಸೈನ್ ಸ್ಕ್ವೇರ್ ಎಕ್ಸ್. ಹೌದಾ? ಓಕೆ, ಇಷ್ಟು ನಮ್ಗೆ ಗೊತ್ತು. ಆದ್ರೆ ದಿಸ್ ಇಸ್ ಫಾರ್ ವಾಟ್, 2x. ಆದ್ರೆ ನಮ್ಗೆ ಏನಿದೆ ಇಲ್ಲಿ, mx ಇದೆ. ಹೌ ಕ್ಯಾನ್ ಯು ಅಡ್ಜಸ್ಟ್? ಕ್ಯಾನ್ ಎನಿಬಡಿ just say how can you adjust? ನಿಮ್ಗೆ ಹಾಫ್ ಆಂಗಲ್ ಹೇಳ್ತೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಯಾವಾಗ ಸೆಕೆಂಡ್ ಇಯರ್ ನಲ್ಲಿ, ಸೆಕೆಂಡ್ PUC ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏನು ಕಾಸ್ 2x ಅಂದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸರಿನಾ? ಇಲ್ಲಿ ಏನಿದೆ, 2x ಇದೆ. ಸಪೋಸ್ ನನಗೆ ಕಾಸ್ ಎಕ್ಸ್ ಬಂದ್ರೆ, ಎಕ್ಸ್ ಅಂದ್ರೆ ಏನು, ಹಾಫ್ ಆಫ್ 2, 2x by 2 ಎಕ್ಸ್ ಸಿಕ್ತು. ಸೊ ಹಾಫ್ ಆಂಗಲ್ ಅಂದ್ರೆ ನಾನು ಎರಡು ಕಡೆ ಹಾಫ್ ಆಂಗಲ್ ತಗೋಬೇಕು. 2x 2 ಆದ್ರೆ ಎಕ್ಸ್ ಏನಾಗುತ್ತೆ, x by 2 ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಹಾಫ್ ಆಂಗಲ್ ರಿಸಲ್ಟ್ಸ್. ಈಗ ಸಪೋಸ್ ಸೈನ್ 2x ಅಂತ ನಿಮ್ಗೆ ಗೊತ್ತು, ಏನು ಸೈನ್ 2x, 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಸರಿನಾ? ಇಲ್ಲೇನಿದೆ, 2x ಇದೆ. 2x ಹಾಫ್ ಎಷ್ಟಾಯ್ತು, x ಆಯ್ತು. ಅದೇ ತರ ಈ ಕಡೆ ಕೂಡ ಹಾಫ್ ಆಂಗಲ್ ಬರುತ್ತೆ, x by 2 x by 2. ಇದು ಹಾಫ್ ಆಂಗಲ್ ರಿಸಲ್ಟ್ಸ್ ಅಂತ ಕರಿತೀವಿ. ಸರಿನಾ? ಓಕೆ, ಈಗ ನಮ್ಗೆ ಏನ್ ಗೊತ್ತಾಯ್ತು, 1 ಮೈನಸ್ ಕಾಸ್ 2x ಈಕ್ವಲ್ಸ್ ಟು 2 ಸೈನ್ ಸ್ಕ್ವೇರ್ ಎಕ್ಸ್. ಅದೇ ಎಕ್ಸ್ ಏನಾದ್ರೂ ಆಗಿರ್ಲಿ, ಇದಕ್ಕೆ ಎಕ್ಸ್ ಏನಿದೆ, mx ಇದೆ. ಆದ್ರೆ ಏನ್ ಮಿಸ್ಸಿಂಗ್ ಇದೆ ಇಲ್ಲಿ, 2 ಮಿಸ್ಸಿಂಗ್ ಇದೆ. 2 ಮಿಸ್ಸಿಂಗ್ ಇದೆ ಅಂದ್ರೆ ಏನಾಯ್ತು, ನಾನು ಇಲ್ಲಿ ಏನ್ ತಗೋಬೇಕು, ಹಾಫ್ ಆಂಗಲ್ ತಗೋಬೇಕು. ಅಷ್ಟು ನನ್ಗೆ ಅರ್ಥ ಆಯ್ತು, ಯಾಕೆ 2 ಮಿಸ್ಸಿಂಗ್ ಇದೆ. ಸರಿನಾ? ಆಮೇಲೆ ಜಸ್ಟ್ ಎಕ್ಸ್ ಜಾಗದಲ್ಲಿ ಏನಿದೆ, mx ಇದೆ, ಎಕ್ಸ್ ಜಾಗದಲ್ಲಿ ಡಿನಾಮಿನೇಟರ್ ನಲ್ಲಿ nx ಇದೆ. ಓಕೆ, ಸೊ ದಿಸ್ ವಿಲ್ ಬಿಕಮ್ ಲಿಮಿಟ್ as x tends to 0, 2 sin square mx by 2. Okay, and this will become 2 sin square nx by 2. Fine. ಈಗ ಈ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, sin square mx by 2 sin square nx by 2. If you apply the limit, still it is in what form, still it is in 0 by 0 form only. So ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಮಾಡ್ಲೇಬೇಕು. ಏನ್ ಅಡ್ಜಸ್ಟ್ ಮಾಡೋಣ ನೋಡೋಣ, 1 by 1. ಫಸ್ಟ್ ಇದನ್ನ ನಾನು ಏನ್ ಬರ್ಕೊಂತೀನಿ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಂತೀನಿ. ಓಕೆ, ಸೊ ದಿಸ್ ಇಸ್ ಹೋಲ್ ಸ್ಕ್ವೇರ್. ಈಗ ನಮಗೆ ಇಲ್ಲಿ ಸೈನ್ ಅನ್ನೋದು ಒಂದು ಕಾಣ್ತಾ ಇದೆ, ಆ mx by 2 ಅನ್ನೇನೋ ತೀಟಾ ಅಂತ ಅನ್ಕೊಂಡ್ರೆ ನಮ್ಗೆ ಏನ್ ಗೊತ್ತು, ಸೈನ್ ತೀಟಾ ಬೈ ತೀಟಾ ಫಾರ್ಮ್ ಗೊತ್ತು. ಸೈನ್ ತೀಟಾ ಬೈ ತೀಟಾ ಆಸ್ ತೀಟಾ ಟೆನ್ಸ್ ಟು 0 is 1. ಸೊ ತೀಟಾ ಜಾಗದಲ್ಲಿ ಏನಿದೆ, mx by 2 ಇದೆ. ನಮಗೆ ಡಿವೈಡೆಡ್ ಬೈ ಕೂಡ mx by 2 ಬೇಕು, ಕರೆಕ್ಟಾ? ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಡಿವೈಡ್ ಬೈ mx by 2 ಮಲ್ಟಿಪ್ಲೈ ಬೈ mx by 2.
ಹೌದಾ? ಯಾಕಂದ್ರೆ ಕೊಟ್ಟಿರೋದನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. mx/2 ಕ್ಯಾನ್ಸಲ್ ಆಯ್ತು. ಸೊ ಈ ಪೋರ್ಷನ್ ಇವಾಗ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ನಲ್ಲಿ ಇದೆ. ಅದೇ ತರ ಇಲ್ಲೂ ಮಲ್ಟಿಪ್ಲೈ ಬೈ nx/2 ಡಿವೈಡ್ ಬೈ nx/2. ಹೌದಾ? ಓಕೆ ಫೈನ್. ಈಗ ಇಫ್ x ಟೆನ್ಸ್ ಟು 0, mx/2 ಆಲ್ಸೋ ವಿಲ್ ಟೆನ್ ಟು 0 ಓನ್ಲಿ. ಇವಾಗ ಇಲ್ಲಿ ಏನೇನಾಯ್ತು, ಲಿಮಿಟ್ ಆಸ್ x ಟೆನ್ಸ್ ಟು 0 ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ನ ಈ ತರ ಬರ್ಕೊಳ್ಳೋಣ. ಓಕೆ, ಬೈ ಪ್ರಾಡಕ್ಟ್ ರೂಲ್ ಯು ನೋ ದಟ್ ಯು ಕ್ಯಾನ್ ರೈಟ್ ದ ಲಿಮಿಟ್ ಲೈಕ್ ದಿಸ್. ಇದು ಸೈನ್ nx/2 ಡಿವೈಡೆಡ್ ಬೈ nx/2. ಇಲ್ಲಿ ಏನು ಉಳಿತು, mx/2 nx/2 ಉಳಿತು. ಇಲ್ಲಿ x/2 ಕ್ಯಾನ್ಸಲ್ ಆಯ್ತು. ಇವಾಗ ನೀವು ಆ ಸ್ಯಾಂಡ್ವಿಚ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ ನ್ಯೂಮರೇಟರ್ 1 ಆಯ್ತು, ಡಿನಾಮಿನೇಟರ್ ಕೂಡ 1 ಆಯ್ತು. ಇಲ್ಲೇನು ಉಳಿತು, m/n. ಸೊ ವಾಟ್ ಇಸ್ ಯೋರ್ ಆನ್ಸರ್? m/n. ಓಕೆ, ವಿಚ್ ಇಸ್ ಆಪ್ಷನ್ ಎ. ಏನೇನ್ ಅಡ್ಜಸ್ಟ್ ಮಾಡಿದ್ರಿ, ಫಸ್ಟ್ 1 ಮೈನಸ್ ಕಾಸ್ ಎಕ್ಸ್, ಅದು ಎಂ ತಲೆ ಕೆಡ್ಸ್ಕೋಬೇಡಿ, ಎಕ್ಸ್ ಜಾಗದಲ್ಲಿ mx ಇದೆ ಅಷ್ಟೇ. ನಿಮ್ಗೆ 1 ಮೈನಸ್ ಕಾಸ್ 2x ಗೊತ್ತಿತ್ತು, ಆದ್ರೆ ಇಲ್ಲೇನಿದೆ, ಕಾಸ್ ಎಕ್ಸ್ ಇದೆ, ಅಂದ್ರೆ ಹಾಫ್ ಆಂಗಲ್ ಆಯ್ತು. ಹಾಫ್ ಆಂಗಲ್ ತಗೊಂಡ್ರಿ, ಬರೀ ಎಕ್ಸ್ ಜಾಗದಲ್ಲಿ mx ಇದೆ ಅಷ್ಟೇ. ಓಕೆ, ಬಟ್ ಸ್ಟಿಲ್ 0/0 ಇತ್ತು. ಯಾವ್ದು ಅಪ್ಲೈ ಮಾಡಿದ್ವಿ ನಾವಿಲ್ಲಿ, ಸ್ಯಾಂಡ್ವಿಚ್ ಥಿಯರಮ್, ಸೈನ್ ಥೀಟಾ ಬೈ ಥೀಟಾ. ಥೀಟಾ ಇತ್ತು, ಡಿವೈಡೆಡ್ ಬೈ ಥೀಟಾ ಇರ್ಲಿಲ್ಲ, ಅಂದ್ರೆ mx/2 ಅದೇ ತರ ಡಿನಾಮಿನೇಟ್. ಓಕೆ, ಸೊ ಬೈ ದಾಟ್ ದ ಆನ್ಸರ್ ಇಸ್ m/n. ಇದು ಸ್ವಲ್ಪ ಹಾಫ್ ಆಂಗಲ್ ನೆನ್ಪಿಟ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು ಅಲಾಟ್ ಇನ್ ಡೆರಿವೇಟಿವ್ಸ್ ಆಲ್ಸೋ. ಇಟ್ ವಿಲ್ ಹೆಲ್ಪ್ ಯು ಇನ್ ಯೋರ್ ನೆಕ್ಸ್ಟ್ ಸೆಕೆಂಡ್ PU ಆಲ್ಸೋ. ನೆಕ್ಸ್ಟ್, ಲಿಮಿಟ್ ಆಸ್ x ಟೆನ್ಸ್ ಟು 0, tan x ಮೈನಸ್ sin x ಬೈ x ಕ್ಯೂಬ್. 0/0 ಬರುತ್ತಾ? tan 0 is 0, sin 0 is 0. ಓಕೆ, ಸೊ 0ನೇ ಆಯ್ತು, ಇದು ಕೂಡ 0ನೇ ಆಯ್ತು. ಫೈನ್, ವಿ ಹ್ಯಾವ್ ಟು ಸಾಲ್ವ್. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದಾವೆ. tan x ನ ಏನಂತ ಬರಿಬಹುದು, ಸೈನ್ ಬೈ ಕಾಸ್ ಅಂತ ಬರಿಬಹುದು. ಈ ಸೈನ್ ಹಂಗೆ ಉಳಿತು, ಬೈ ಎಕ್ಸ್ ಕ್ಯೂಬ್. ಓಕೆ, ಟೇಕ್ ದ LCM. LCM ಏನಾಯ್ತು, ಕಾಸ್ ಎಕ್ಸ್ ಆಯ್ತು. ಸೊ ವಾಟ್ ರಿಮೈನ್ಸ್ ಹಿಯರ್, ಸೈನ್ ಎಕ್ಸ್. ಹಿಯರ್ ಯು ವಿಲ್ ಗೆಟ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಫೈನ್. ಈಗ ನ್ಯೂಮರೇಟರ್ ನಲ್ಲಿ ಸೈನ್ ಎಕ್ಸ್ ಕಾಮನ್ ಇದೆ, ಏನು ಉಳಿತು, 1 ಮೈನಸ್ ಕಾಸ್ ಎಕ್ಸ್ ಉಳಿತು. ಈ ಕಾಸ್ ಎಕ್ಸ್ ಡಿನಾಮಿನೇಟರ್ ಬಂದ್ರೆ ರೆಸಿಪ್ರೋಕಲ್ ಬಂದು. ಓಕೆನಾ? ಈಗ ಲಿಮಿಟ್ x ಟೆನ್ಸ್ ಟು 0 ಇದೆ. ಸ್ಟಿಲ್ ವಿಲ್ ಗೆಟ್ 0/0 ಓನ್ಲಿ. ಸ್ಟಿಲ್ ಯು ಆರ್ ಗೆಟಿಂಗ್ 0/0 ಓನ್ಲಿ. ಸಾಲ್ವ್ ಮಾಡೋಣ. ಈ ತಾನೇ ಹೇಳ್ದೆ, 1 ಮೈನಸ್ ಕಾಸ್ 2x ಏನಾಗುತ್ತೆ, 2 sin ಸ್ಕ್ವೇರ್ x ಆಗುತ್ತೆ ಬೈ ಐಡೆಂಟಿಟಿ. ಆದ್ರೆ ನಮ್ಗೆ 2x ಇಲ್ಲ, x ಇದೆ, ಅಂದ್ರೆ ಏನಾದಂಗ ಆಯ್ತಿದು, ಹಾಫ್ ಆಂಗಲ್ ಆದಂಗಾಯ್ತು. ಹಾಗಾದ್ರೆ ಇಲ್ಲೇನ್ ಸಿಗುತ್ತೆ, x²/2 ಅಂತ ಸಿಕ್ತು. ಹೌದಾ? ಸೊ ಈಗ ನಿಮ್ಗೆ ಇದು ಒಂದು ಸೈನ್ ಎಕ್ಸ್ ಆಯ್ತು, ಇದು ಏನಾಯ್ತು, 2 sin ಸ್ಕ್ವೇರ್ x/2 ಆಯ್ತು. ಸರಿನಾ? ಆಮೇಲೆ ಇಲ್ಲೇನ್ ಉಳಿತು, ಒಂದು ಎಕ್ಸ್ ಕ್ಯೂಬ್ ಇದೆ. ನನ್ನ ಕನ್ವೀನಿಯನ್ಸ್ಗೋಸ್ಕರ ಎಕ್ಸ್ ಕ್ಯೂಬ್ ಅನ್ನ x ಇಂಟು x² ಅಂತ ಬರೀತೀನಿ. ನೋಡೋಣ ಯಾಕೆ. ಓಕೆ, ಸರಿ. ಈಗ ನೋಡಿ, ನಾನು ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಏನಿದೆ, x ಟೆನ್ಸ್ ಟು 0. ಹೌದಾ? ಈ ಸೈನ್ x/x ಅನ್ನೋದ್ರ ಒಂದು ನಿಮ್ದು ಸಾಲ್ವ್ ಆಯ್ತಲ್ವಾ? ಯಾಕೆ, x ಇಸ್ ಟೆಂಡಿಂಗ್ ಟು 0, sin x/x ಇಸ್ 1. ಸ್ಟಿಲ್ ರಿಮೈನಿಂಗ್ ಗೆ 0/0 ಬರ್ತಾ ಇದೆ. ಸ್ವಲ್ಪ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇದು ಸ್ಕ್ವೇರ್ ಇದೆ, ಇದು ಸ್ಕ್ವೇರ್ ಇದೆ. ಸರಿನಾ? ಅದನ್ನ ನಾವು ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಈ 2 ನ ಹೊರಗಡೆ ಬರ್ಕೊಳ್ಳಿ, ಈ ಲಿಮಿಟ್ ಹಂಗೆ ಉಳಿತು. 2 ನ ಹೊರಗಡೆ ಬರ್ಕೊಳ್ಳಿ, ಈ sin x/x ಹಂಗೆ ಉಳಿತು. ಇದಕ್ಕೆ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇದು 1/cos x1 ಹಂಗೆ ಉಳಿತು. ಸರಿನಾ? ಈಗ ಇಲ್ಲಿ ಕೂಡ ನಾವು ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡಬಹುದು. ಆದ್ರೆ ಆಂಗಲ್ ಏನಿದೆ, x/2. ಬಟ್ ಇಲ್ಲಿ ಏನಿದೆ, x ಇದೆ. ಸೊ ನನ್ಗೆ ಏನ್ ಬೇಕು, ಡಿವೈಡ್ ಬೈ 2 ಮಲ್ಟಿಪ್ಲೈ ಬೈ 2. ಹೌದಾ? ನಾವ್ ಯು ಅಪ್ಲೈ ದ ಲಿಮಿಟ್, ಏನೇನ್ ಸಿಗುತ್ತೆ ನೋಡೋಣ. ಇದು 2 ಹಂಗೆ ಉಳಿತಾ, ಆಸ್ x ಟೆನ್ಸ್ ಟು 0, sin x/x 1 ಆಯ್ತು. ಕರೆಕ್ಟ್ ಅಲ್ವಾ? ಈ sin x/2 1 ಆಯ್ತು. ಏನ್ ಉಳಿತು, ಈ 1/2 ಹೋಲ್ ಸ್ಕ್ವೇರ್ ಹಂಗೆ ಉಳಿತು. ಅಂಡ್ ದಿಸ್ ಇಸ್ ಕಾಸ್ 0. ಸೊ ದಿಸ್ ಇಸ್ 2 ಇಂಟು 1/2 is square is 1/4. Cos 0 is 1. Yes. So now the answer is 1/2.
Okay, so you have removed all the 0 by 0 forms. X cube na use ಮಾಡ್ಕೊಂಡು x cube na x into x square ಅಂತ ಬರ್ಕೊಂಡು ಒಂದ್ x ನ ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ, ಒಂದ್ x square ನ ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ. Okay, so now which option is correct? Option C is correct. Next, ಏನಿದೆ? sin x by 1 plus cos x. 0 by 0 ಬರುತ್ತಾ? Cos 0 is 0 by 0 ಬರುತ್ತಾ? ಕರೆಕ್ಟ್. ಇಲ್ಲಿ ಒಂದು x ಇದೆ ಅಲ್ವಾ? ಕರೆಕ್ಟ್. ಇಲ್ಲಿ x ಇದೆ, ಸೊ 0 by 0 ನೇ ಬಂತು. ಓಕೆ, ವಾಟ್ ಕ್ಯಾನ್ ವಿ ಡೂ? ಈಗ ನೋಡಿ, ಒಂದು ಫಾರ್ಮುಲಾ ಯಾವುದು? ಐಡೆಂಟಿಟಿ 2 cos square x minus 1. ಈ -1 ನ ಈ ಕಡೆ ಹಾಕಿದ್ರೆ ಏನಾಯ್ತು? 1 plus cos x ಆಯ್ತು, ಹೌದಾ? ಸೊ ಇದು ಆಲ್ಮೋಸ್ಟ್ ಅದೇ ಫಾರ್ಮ್ ನಲ್ಲಿ ಇದೆ, ಆದ್ರೆ cos x ಇದೆ, 2x ಇಲ್ಲ. ಏನ್ ತಗೊಳ್ಳೋಣ? ಹಾಫ್ ಆಂಗಲ್ ತಗೊಳ್ಳೋಣ. ಹಾಫ್ ಆಂಗಲ್ ತಗೊಂಡ್ರೆ 2x x ಆಯ್ತು, ಇಲ್ಲಿ ಎಷ್ಟಾಯ್ತು? 2 cos square x by 2 ಆಯ್ತು. ಕರೆಕ್ಟ್ ಅಲ್ವಾ? ಈಗ ಏನಾಗುತ್ತೆ? ಇದು sin x by x ಹಂಗೆ ಉಳಿತು. ಇದು ಯಾವ್ದಕ್ ಸಾಲ್ವ್ ಆಯ್ತು? 2 cos square x by 2 ಗೆ ಸಾಲ್ವ್ ಆಯ್ತು. ಲಿಮಿಟ್ ಎಲ್ಲಿ ಟೆಂಡ್ ಆಗ್ತಾ ಇದೆ? x is tending to 0. Now can we remove this? Yes, very easily. ಯಾಕಂದ್ರೆ sin x by x ಏನಾಯ್ತು? 1 ಆಯ್ತು. ಓಕೆ, ಸೊ ಇದನ್ನ ಲಿಮಿಟ್ by product rule I can write this as limit of first function, limit of second function. ಕರೆಕ್ಟಾ? x square by 2. ಫೈನ್. ಇದು ಏನಾಯ್ತು? 1 ಆಯ್ತು. ಇಲ್ಲೇನಾಯ್ತು? 2 into cos square 0. 0 by 2 is 0 only, and cos 0 is what? 1. Yes, so what is the answer? 1 by 2. Very simple. ಒಂದೇ ಐಡೆಂಟಿಟಿ ಅಪ್ಲೈ ಮಾಡಿದ್ದಕ್ಕೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತು, ವಿಚ್ ಇಸ್ ಆಪ್ಷನ್ ಬಿ. ಓಕೆ, 1 by 2. ಇದು ಕೂಡ 1 by 2 ನೇ ಬಂದಿತ್ತಲ್ಲ? tan x by 1 ಬಂದಿತ್ತು, ನಾಟ್ 1. 1 by 2 ಅಂತ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ, ಟ್ರೈ ಮಾಡಿ. ಐ ಗಿವ್ ಯು ಜಸ್ಟ್ ಅ ಮೂಮೆಂಟ್, ಪ್ಲೀಸ್ ಸಿ ಇಫ್ ಯು ಕ್ಯಾನ್ ಟ್ರೈ. ಓಕೆ, ಇಲ್ಲಿ ಎಸ್ ಎಕ್ಸ್ ಟೆನ್ಸ್ ಟು 0, 1 by 0 ಏನಾಯ್ತು? ಇನ್ಫಿನಿಟಿ, ಹೌದಾ? ಸೊ ನಿಮ್ಗೆ ಇಲ್ಲಿ ಇದು 0 ಬರ್ತಾ ಇದೆ, ಇಂಟು ಇನ್ಫಿನಿಟಿ ಬರ್ತಾ ಇದೆ, ವಿಚ್ ಇಸ್ ಇಂಡಿಟರ್ಮಿನೇಟ್ ಫಾರ್ಮ್. ಏನ್ ಮಾಡ್ಬೇಕು? ಒಂದ್ ನೆನ್ಪಿಟ್ಕೊಳ್ಳಿ, ವಿ ಕಾಂಟ್ ಅಪ್ಲೈ ಎನಿ ಐಡೆಂಟಿಟಿ ಹಿಯರ್. ಯಾಕಂದ್ರೆ 1 by x ಬರೋ ತರ ನಮ್ಗೆ ಯಾವ್ದು ಐಡೆಂಟಿಟಿ ಇಲ್ಲ, ಐಡೆಂಟಿಟಿ ಯೂಸ್ ಆಗಲ್ಲ. ಓಕೆ, ರಿಮೆಂಬರ್, for any angle theta, let the angle is anything, sin theta lies between -1 to +1. Yes or no? The range of sin theta is -1 to +1 for any theta. Yes, ಈಗ theta ಏನಾದ್ರೂ ಆಗಿರ್ಬೋದು. ನಮ್ಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ theta ಏನಿದೆ? 1 by x ಇದೆ. Yes, so this is 1 by x. So if sin 1 by x lies between -1 to +1 by sandwich theorem. Okay, by sandwich theorem ಅನ್ನ ನೀವು ಇದೇ ತರ ಮಾಡಿದೀರಾ, -1 to +1. ಸೊ by sandwich theorem ನೀವೇನ್ ಬರಿಬಹುದು? as x tends to 0, ಇದೇನ್ sin 1 by x ಇದೆ, ಇದು 0 ಆಗುತ್ತೆ. ಕರೆಕ್ಟ್ ಅಲ್ವಾ? by sandwich theorem. So straight away the answer is 0. Yes, okay. So the straight away the answer is 0 by sandwich theorem. ಇಲ್ಲಿ ಏನ್ ಅಪ್ಲೈ ನಮ್ಗೆ ಯೂಸ್ ಆಯ್ತು? sin theta lies between -1 to +1. ಯಾಕಂದ್ರೆ ಈಗ ಇದನ್ನ ಹೇಗ್ ಬರಿಬಹುದು ನಾನು? ಲಿಮಿಟ್ as x tends to 0 x into ಲಿಮಿಟ್ as x tends to 0 sin 1 by x ಅಂತ ಬರಿಬಹುದು, ಹೌದಾ? ಈ ಲಿಮಿಟ್ as x tends to 0 ಇದಂತೂ 0ನೇ ಆಯ್ತು. ಕರೆಕ್ಟ್ ಅಲ್ವಾ? ಆಮೇಲೆ ಇದನ್ನ ನೀವು ಇದೇ ತರ ಬರ್ಕೊಂಡ್ರೆ, ಓಕೆ, ಫಾರ್ ಎಕ್ಸಾಂಪಲ್, even if you write like this also, 0 into anything would become 0 only. So your answer is 0. Okay, next. This I'll take later.
Okay, so this much examples based on trigonometry. ನಾನು ಸ್ವಲ್ಪ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, try them. Now I'll go back to exponential and logarithm. ಈ ಎಕ್ಸಾಂಪಲ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡ್ತೀನಿ. What is the value of this? Okay, now what results we can use? E to the power x as x tends to 0 is always 1. Okay, ಆಮೇಲೆ ಮತ್ತೆ logarithm ಮೇಲೆ I hope at least you are sitting with whatever screenshot you have taken. At least ಅಷ್ಟಾದ್ರೂ ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಂತೀನಿ. log of 1 plus x divided by x is always 1. ಇಷ್ಟೆಲ್ಲರಿಗೂ ನೆನಪಿರ್ಬೋದು ಅನ್ಕೊಂತೀನಿ. Okay, fine. So now if you apply the limit here directly, this will be 0 by 0. Okay, but we know one result. ಯಾವುದು? ಈ ರಿಸಲ್ಟ್ ಗೊತ್ತು. x ಜಾಗದಲ್ಲಿ x ಇದ್ದು ಡಿನಾಮಿನೇಟರ್ ಕೂಡ x ಇರಬೇಕು. ಆದ್ರೆ ಇಲ್ಲಿ 3x ಇದೆ, ಇಲ್ಲಿ 3 ಇದೆ, ಕರೆಕ್ಟಾ? ನಾನು ಏನ್ ಮಾಡ್ಬೋದು ಇಲ್ಲಿ? ಮಲ್ಟಿಪ್ಲೈ ಬೈ 3 divide by 3. Yes, if x tends to 0, definitely 3x also will tend to 0 only. So from this theorem, e value 1 ಆಯ್ತು, ಇದು 3 ಹಂಗೆ ಉಳಿತು. So what is the value of this limit? The value is 3. Okay, so this is one of the easy example. Now we'll come to this. ಏನಿದೆ? As x tends to 2, e to the power x minus e square divided by x minus 2. If you apply the limit directly, you can clearly see that it is 0 by 0. ಯಾಕಂದ್ರೆ e square ಸಿಕ್ತಾ ಅಲ್ಲಿ, e square minus e square is 0 and 2 minus 2 is 0. What you can do? Which theorem we can apply here? The e to the power x theorem. But direct ಆಗಂತೂ apply ಆಗಲ್ಲ, ಹೌದಾ? ಏನ್ ಅಡ್ಜಸ್ಟ್ ಅಂತೂ ಮಾಡ್ಲೇಬೇಕು. ಬಟ್ ಏನ್ ಅಡ್ಜಸ್ಟ್ ಮಾಡ್ತೀರಾ? Think. What we can do here is put x minus 2 equals to some theta. Okay, ಇದರಿಂದ x ಏನ್ ಸಿಗುತ್ತೆ ನಿಮ್ಗೆ? 2 plus theta. 2 ನ ಆ ಕಡೆ ಹಾಕಿದ್ರೆ ಫೈನ್. Now x is tending to 2. ಈಗ ನೀವು ವೇರಿಯೇಬಲ್ ಚೇಂಜ್ ಮಾಡ್ತಾ ಇದ್ದೀರಾ ಅಂದ್ಮೇಲೆ ಲಿಮಿಟ್ ಕೂಡ ಚೇಂಜ್ ಮಾಡ್ಲೇಬೇಕು. ಓಕೆ, ಸೊ ಈಗ x is tending to 2. If I subtract 2 on both sides, I will get x minus 2 will tend to 0. If x minus 2 tends to 0, theta tends to 0. Fine. ಈಗ ಇದೇನಿದೆ? ಲಿಮಿಟ್ as theta tends to 0, e to the power x. x ಏನ್ ಸಿಕ್ತು? 2 plus theta. ಇದು ಹಂಗೆ ಉಳಿತು. This is theta. Sarina? Now, by the property of indices, this I can write as e square into e to the power theta. Why? If the base is same, you can add the powers. Okay. Now, in both, what is common? E square is common. So, here e to the power theta ಉಳಿತು, ಇಲ್ಲಿ theta ಉಳಿತು. ಈಗ e square ಅನ್ನೋದೇನು? Constant. So, ಇಲ್ಲಿ ಏನು ಉಳಿತು? Theta tends to 0, e to the power theta minus 1 divided by theta. And by theorem, we know that this value is nothing but 1. So it is e square into 1, which is e square. So what is the value? E square. Which option is correct? Option C. Okay. Next. Illinda tumba important. I'm going to use that fifth result. 1 to the power infinity ಬರುತ್ತಲ್ಲ. I guess ನಿಮ್ಗೆ miscellaneous ನಲ್ಲೂ ಕೂಡ 1 to the power infinity question ಇದೆ ಅಂತ I doubt. Question, I'll just check. But please, ಇದನ್ನ ಅಂತ observe ಮಾಡಿ. ತುಂಬಾ ಅಂದ್ರೆ ತುಂಬಾ important. I told you one result. When you get 1 to the power infinity, if the function is in the form of f of x to the power g of x, this answer is always e to the power l, where l is limit of f of x minus 1 into g of x. ಇದು standard result. Okay, ಇದು standard result. ಈಗ ನೋಡಿ, x tends to pi by 4 ಇದೆ, ಹೌದಾ? tan x ಅಂದ್ರೆ ಏನಾಯ್ತು? 1. tan pi by 4. tan 2x, 2 into pi by 4 ಅಂದ್ರೆ pi by 2 ಆಯ್ತು. What is tan pi by 2? Infinity. Yes, so you are getting 1 to the power infinity. Okay, solve ಮಾಡಬೇಕು. ಏನ್ ಹೇಳುತ್ತೆ? If you observe, your function is in the form of tan x to the power tan 2x. It is in the form of f of x to the power g of x.
ಹೇಗ್ ಬರೀತೀವಿ ನಾವು? ಈ ವ್ಯಾಲ್ಯೂ ಯಾವಾಗ್ಲೂ ಏನಿರುತ್ತೆ? by our result, this value is always equal to e to the power l. But what is l? First ನಾವು l solve ಮಾಡಬೇಕು. l ಏನ್ ಹೇಳುತ್ತೆ? limit as x tends to a f of x minus 1 into g of x ಅಂತ ಹೇಳುತ್ತೆ. ಸೊ l equals to ನಮ್ದು ಲಿಮಿಟ್ ಏನಿದೆ ಇಲ್ಲಿ? pi by 4. f of x ಏನಿದೆ? tan x minus 1 ಹಂಗೆ ಉಳಿತು. g of x ಏನಿದೆ? tan 2x. ಸರಿನಾ? I have to solve this because here you'll get 1 minus 1. Again, this will become 0. This will become infinity. So 0 into infinity sikta ide, which is indeterminate. I have to solve. Okay. I hope everyone remembers tan 2x. I hope everyone remembers tan 2x. Eno tan 2x do identity 2 tan x divided by 1 minus tan square x. How the identity by third chapter. Now your denominator is in the form of, if I apply the limit, still it will be in indeterminate form only. But this I can write as 1 square. It is in the form of a square minus b square. Correct alva? Okay. So a square minus b square apply madana. ಈಗ ಇದರಲ್ಲಿ ನಾನು ಮೈನಸ್ ಕಾಮನ್ ತಗೊಂತೀನಿ. ಇದು 1 minus tan x ಆಗುತ್ತೆ. 2 tan x. And this will be a plus b into a minus b. So this is 1 plus tan x into 1 minus tan x. So here this cancels. Now you apply the limit. It will not be indeterminate. Nodona. So this 2 as it is. Tan pi by 4. What is tan pi by 4? 1. 1 plus tan x. Tan pi by 4, which is 1 again. So idenaitu minus 2 by 2, which is minus 1. Andre L value enaitu? Minus 1. Therefore, limit ಏನ್ ಹೇಳುತ್ತೆ? e to the power l. That is e to the power minus 1. And that's your required answer, which is option C. Okay. So ಈ ತರದ ಮೇಲೆ ಇನ್ನೊಂದು ಎಕ್ಸಾಂಪಲ್ ಒಂದೆರಡು ಮಾಡೋಣ. You can observe m is tending to infinity. ಹೌದಾ? So x by infinity. Any number by infinity ಏನಾಗುತ್ತೆ? 0. Cos 0. What is cos 0? 1. And m is tending to infinity. So 1 to the power infinity ಬಂತು. ಹೌದಾ? ಏನ್ ಹೇಳುತ್ತೆ? 1 to the power infinity ಬಂದ್ರೆ limit value. Okay. Whatever that limit of f of x will be always equal to e to the power l. But what is l? Limit as x tends to a f of x minus 1 into g of x. ಈಗ ಬೇಸ್ ನಲ್ಲಿ ಏನಿದೆ? ಪವರ್ ಫಂಕ್ಷನ್ x cos x by m. ಪವರ್ ನಲ್ಲಿ ಏನಿದೆ? m ಇದೆ. ಸರಿನಾ? ಸೊ ಇದೇನಾಗುತ್ತೆ? as x tends to infinity, cos x by m minus 1 into g of x, which is m. Okay. Now think, if you apply the limit, still it will be indeterminate only. Still it will be indeterminate. ಏನ್ ಮಾಡ್ತೀರಾ? ಇದಕ್ಕೆ ಯಾವ ಐಡೆಂಟಿಟಿ ಅಪ್ಲೈ ಮಾಡ್ತೀರಾ? I'll give you a moment. Think which identity you can apply here. This is in the form of cos x minus 1. Correct? What is cos 2x equals to 1 minus 2 sin square x. Correct? Minus 1 ಅನ್ನ ಈ ಕಡೆ ಹಾಕಿದ್ರೆ ಏನಾಯ್ತು? cos 2x minus 1 minus 2 sin square x. ಆದ್ರೆ x ಜಾಗದಲ್ಲಿ 2x. ಸೊ ಹಾಫ್ ಆಂಗಲ್ ತಗೊಂಡ್ರೆ ಇದೇನಾಯ್ತು? ಈ ತರ ಆಯ್ತು. ಕರೆಕ್ಟ್ ಅಲ್ವಾ? ಸೊ this is again trigonometry. Cos x minus 1 is minus 2 sin square x by 2. So this is as x tends to infinity minus 2 sin square x by 2. X ಜಾಗದಲ್ಲಿ ಏನಿದೆ? x by m ಇದೆ divided by 2. This m as it is. Okay na? No problem. What cancels here? X by 2m. This 2 is related here. This is 2 is related here. Okay na? Okay, no problem. ಈಗ x tends to infinity. ಈ minus 2 ಈ ಕಡೆ ಬರ್ಕೊಳ್ಳಿ. This you can write as
sin x by 2m whole square into m. ಓಕೆ, ಈಗ ನಾವು ಸ್ಯಾಂಡ್ವಿಚ್ ಥೆರಮ್ ಅಪ್ಲೈ ಮಾಡಬಹುದು, ಬಟ್ ನಮಗೆ ಸೈನ್ ಥೀಟಾ ಇದೆ, ಡಿವೈಡೆಡ್ ಬೈ ಥೀಟಾ ಇಲ್ಲ. ಸೊ ಅದನ್ನ ಬರ್ಕೊಳ್ಳೋಣ. ಮಲ್ಟಿಪ್ಲೈ ಬೈ ದಿಸ್, ಡಿವೈಡ್ ಬೈ ದಿಸ್. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದ್ರಿ, ಅದೇ ತರ ಇಲ್ಲಿ ಮಲ್ಟಿಪ್ಲೈ ಕೂಡ ಮಾಡ್ಕೋಬೇಕು. ಡಿವೈಡ್ ಮಾಡಿದ್ರಿ, ಸೊ ಇಲ್ಲಿ ಮಲ್ಟಿಪ್ಲೈ ಕೂಡ ಮಾಡ್ಕೊಳ್ಳಿ. x by 2m. ಓಕೆ, ಸೊ now this is, ಈ -2 ಹೊರಗಡೆ ಬಂತು, ಲಿಮಿಟ್ as x tends to not m, m tends to infinity. m tends to infinity. Okay, yes. So here m cancels. You're left with x by 2. What I'll get here is this is square alva. Okay, so I'm left with here is sin x by 2m. X by 2m. This is square. So what remains here? X square 4m square into m. Sarina? Okay. Now if you apply the identity. Sorry, not identity, limit. Where m is tending to infinity. Yes. So somewhere I'm getting this as 1 by infinity. Howda? So 1 by infinity en barutte? Nothing but 0. So ಈ ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು? L ವ್ಯಾಲ್ಯೂ 0 ಆಯ್ತು. Therefore your limit value ಏನ್ ಹೇಳಿತ್ತು? e to the power L. L ಎಷ್ಟು ಸಿಕ್ತು? 0 ಸಿಕ್ತು. e to the power 0 is always 1. So what is your final answer? That is option D, 1. Okay. Why? Because ಇಲ್ಲಿ ಒಂದು m ಉಳಿತ. So m ನ ಇನ್ಫಿನಿಟಿ ಹಾಕಿದ್ರೆ whole thing divided by infinity ಬಂತಿಲ್ಲಿ. Whole thing divided by infinity. Anything divided by infinity is 0. Okay. 1 by infinity is 0. In general, m by infinity is 0. So ಇಷ್ಟೆಲ್ಲ ಉಳಿತಲ್ಲ, ಇಷ್ಟೆಲ್ಲ ಉಳಿತು. ಇಲ್ಲಿ ಒಂದು m ಕ್ಯಾನ್ಸಲ್ ಆಯ್ತು. ಡಿನಾಮಿನೇಟರ್ ನಲ್ಲಿ ಒಂದು m ಇದೆ. ಓಕೆ, ಅದೇನಾಯ್ತು ನಿಮ್ಗೆ? 1 by infinity ಆಯ್ತು, 0 ಆಯ್ತು. ನೆಕ್ಸ್ಟ್, this is also similar only. Very similar. X is tending to infinity. So if x is tending to infinity, ಇದು 0 ಆಯ್ತು, ಇದು 0 ಆಯ್ತು. 1 to the power infinity you will get. So if 1 to the power infinity, then what should be the answer? E to the power L, where L is limit as x tends to a, f of x minus 1 into g of x. ಸರಿನಾ? So ಇಲ್ಲಿ f of x ಏನಿದೆ? ಬೇಸ್ ನಲ್ಲಿ ಏನು ಫಂಕ್ಷನ್ ಇದೆ? ಬೇಸ್ ನಲ್ಲಿ, ಸಾರಿ, this is limit as x tends to infinity. ಬೇಸ್ ನಲ್ಲಿರೋ ಫಂಕ್ಷನ್, this is the function in the base, minus 1. ಪವರ್ ನಲ್ಲಿರೋ ಫಂಕ್ಷನ್ ಏನಿದೆ? 2x. Okay, now plus 1 minus 1 cancels. Now if you apply the limit directly, still it is in 0, it is in indeterminate form only. Correct? Okay. What I can take common from both the terms? ಒಂದು x ನಾವು ಕಾಮನ್ ತಗೋಬಹುದು ಇಲ್ಲಿ. ಹೌದಾ? So ಒಂದು x ಕಾಮನ್ ತಗೊಂಡ್ರೆ, 1x if I take common, what remains here? b by x into 2x. So here x and x cancels. Now you apply the limit. So iದೇನಾಯ್ತು? a plus b by infinity. b by infinity is nothing but 0. So what is the value of a? L. ಅಂದ್ರೆ L value ಏನಾಯ್ತು? a. And we know the limit value is what? e to the power L. Okay. So ಇದೆಷ್ಟಾಯ್ತು? e to the power a. ಬಟ್ ಏನ್ ಕೊಟ್ಟಿದ್ದಾರೆ? ಇದು e square ಗೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. Okay. So if this is equal to e square, then what is the value of a? The value of a is 2. Okay. ಈಗ b ವ್ಯಾಲ್ಯೂ ನಮ್ಗೆ b ಎಲ್ಲೂ ಸಿಗ್ಲೇ ಇಲ್ಲ. b ಕ್ಯಾನ್ಸಲ್ ಆಗಿ ಹೋಯ್ತು. ಕರೆಕ್ಟ್ ಅಲ್ವಾ? ಸೊ b could be any real number because they are not talking only about b. ಪಿಕ್ಚರ್ ನಲ್ಲಿ ಎಲ್ಲಾದ್ರೂ b ಬಂದಿದ್ರೆ ಫೈಂಡ್ ಮಾಡ್ಬೋದಿತ್ತು. ಅಂದ್ರೆ ಇದೇನ್ ಹೇಳುತ್ತೆ? b ಏನಾದ್ರೂ ಆಗಿರ್ಲಿ, a ವ್ಯಾಲ್ಯೂ 2 ನೇ ಆಗಿರುತ್ತೆ. So a value is 2 and b value is any real number. Options wrong ಇದಾವ ಇಲ್ಲಿ? b can take any value.
1 second. ಇಲ್ಲಿ ಒಂದು 2 ಮಿಸ್ ಮಾಡಿದ್ನಲ್ಲ ನಾನು. ಕರೆಕ್ಟ್. ಈ 2a ಇತ್ತಲ್ಲ, ಈ 2 ಇತ್ತಲ್ಲ, ಸೊ ಇದು 2a ಅಂದ್ರೆ 2a. ಸೊ a value is 1. A is 1, b is any real number. Then the option is okay. Yes. So these are the examples I have taken based on trigonometry, based on exponential and this result. I will write few examples on trigonometry. Please try them. ನಾಳೆ ಕ್ಲಾಸ್ನಲ್ಲಿ ನಾನು ಡೆರಿವೇಟಿವ್ ಸ್ಟಾರ್ಟ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಪ್ಲೀಸ್ ಮೇಕ್ ಶೋರ್ ದಟ್ ಎವ್ರಿ ಒನ್ ಅಟೆಂಡ್ಸ್ ಬೈ ದ ಟೈಮ್. ಓಕೆ, ಡೆರಿವೇಟಿವ್ ಸ್ವಲ್ಪ ಆಮೇಲೆ ಡೆರಿವೇಟಿವ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಆಲ್ ಡೆರಿವೇಟಿವ್ಸ್ ಯು ರಿಮೆಂಬರ್ ಅಂಡ್ ಕಮ್. ಅಂದ್ರೆ ಸೈನ್ ಡೆರಿವೇಟಿವ್ ಏನಾಗುತ್ತೆ, ಕಾಸ್ ಡೆರಿವೇಟಿವ್ ಏನಾಗುತ್ತೆ, ಎವ್ರಿಥಿಂಗ್ ಯು ರಿಮೆಂಬರ್ ಅಂಡ್ ಕಮ್. ಇದೆಲ್ಲ CET ಕ್ವಶನ್ಸ್. ಇದ್ರಲ್ಲಿ ಒಂದೆರಡು ನಿಮ್ಗೆ ಬೋರ್ಡ್ ನಲ್ಲೂ ಬರ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್ CET ಕ್ವಶನ್ಸ್ ದೀಸ್ ಆರ್. Yes, this much you try. I'll give you a moment. Today's class is over. ನೀವು ಬರ್ಕೋಬಹುದು, ಇಲ್ಲ ಸ್ಕ್ರೀನ್ಶಾಟ್ ತಗೋಬಹುದು. ಇಫ್ ಯು ಹ್ಯಾವ್ ಡನ್, ಯು ಕ್ಯಾನ್ ಲೀವ್ ದ ಕ್ಲಾಸ್. ನೀವು ಅದ್ ನಾನು ಜಸ್ಟ್ ಒಂದು ರಿಸಲ್ಟ್ ಹೇಳಿದ್ನಲ್ಲ, 1 to the power infinity ಬಂದ್ರೆ e to the power l, where l is the limit of whatever the limit is given. ಅದ್ರ ಮೇಲೆ ಒಂದು ಟ್ರೈ ಮಾಡ್ತೀನಿ ಅಂದ್ರೆ, ಓಕೆ. ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಬ್ಲಮ್. ಟ್ರೈ ಮಾಡ್ತೀನಿ ಅಂದ್ರೆ ಇದೊಂದು 7th ಎಕ್ಸಾಂಪಲ್ ಬರೀತೀನಿ, ಟ್ರೈ ಮಾಡಿ. ನಾನು ಬಿಗಿನಿಂಗ್ ಆಫ್ ದ ಕ್ಲಾಸ್ ಆ ಪ್ರಾಪರ್ಟಿ ಬರೆದಿದ್ದೆ. ಸೊ ಕ್ಲಾಸ್ ಅನ್ನ ಮತ್ತೊಮ್ಮೆ ನೋಡಿ ಆ ಪ್ರಾಪರ್ಟಿಯನ್ನ ನೀಟಾಗಿ ಬರ್ಕೊಂಡು ಇದನ್ನ ಸ್ವಲ್ಪ ಟ್ರೈ ಮಾಡಿ. ಇದು ಕೂಡ ನಿಮ್ಗೆ 1 to the power infinity ಸಿಗುತ್ತೆ. ಈ ಪ್ರಾಪರ್ಟಿ ಅಪ್ಲೈ ಮಾಡಿ, ಓಕೆನಾ. ಸೊ ಇದಕ್ಕೆ ಒಂದು ನಿಮಗೆ ಬೇಕಂದ್ರೆ ಆನ್ಸರ್ ವೆರಿಫೈ ಮಾಡೋದಕ್ಕೆ ಆನ್ಸರ್ ಕೊಡ್ತೀನಿ. ಏನಿದೆ, ಕಾಸ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಇ ಅಂತಾನೆ ಬರುತ್ತೆ. ಅಂದ್ರೆ ಇ ಟು ದ ಪವರ್ 1 ಬರುತ್ತೆ. ಇ ಟು ದ ಪವರ್ 1 ಅಂದ್ರೆ ಆ ಎಲ್ ವ್ಯಾಲ್ಯೂ ನಿಮ್ಗೆ 1 ಬರುತ್ತೆ, ಓಕೆನಾ. ಟ್ರೈ ಮಾಡಿ. Those who have finished, you can leave the class. Remaining, you can take a screenshot or you can write down. I'll just display for another 2 minutes. Okay. Any doubts to anyone?